ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮುಂಬೈನ ಐಕಾನಿಕ್ ಪ್ಲೇಸ್ ಆದ ತಾಜ್ ಹೋಟೆಲ್ ಹಾಗೆ ಗೇಟ್‌ವೇ ಆಫ್ ಇಂಡಿಯಾನ ಎಕ್ಸ್‌ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ಗೇಟ್‌ವೇ ಆಫ್ ಇಂಡಿಯಾ ಈ ಪ್ಲೇಸ್ ನಮಗೆ ಒಂದು ಸ್ಪೆಷಲ್ ವೈಬ್ ಕೊಡುತ್ತೆ. ಇದರ ಹಿಸ್ಟ್ರಿ, ಬ್ಯೂಟಿ ಹಾಗೆ ಲಕ್ಸುರಿ ಎಲ್ಲವೂ ಒಂದೇ ಫ್ರೇಮಲ್ಲಿ ಕಾಣ್ತಾ ಇದೆ ಅಲ್ವಾ? ಯಸ್, ಇದು ಬರೀ ಮಾನ್ಯುಮೆಂಟ್ ಅಲ್ಲ, ಆ್ಯಂಡ್ ಇದು ಮುಂಬೈನ ಹೆರಿಟೇಜ್ ಹೇಳ್ಬೋದು. ಇದರ ಪಕ್ಕದಲ್ಲಿ ಅಂದರೆ ರೈಟ್ ಸೈಡ್ಗೆ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಕಾಣುತ್ತೆ ನಮಗೆ. ಗೇಟ್‌ವೇ ಆಫ್ ಇಂಡಿಯಾ ಆಪೋಸಿಟ್‌ನಲ್ಲಿರೋದೇ ತಾಜ್ ಮಹಲ್ ಪ್ಯಾಲೇಸ್ ಹೋಟೆಲ್. ಒನ್ ಆಫ್ ದಿ ಬ್ಯೂಟಿಫುಲ್ ಮತ್ತು ಹಿಸ್ಟ್ರಿ ಒಳಗೊಂಡ ಹೋಟೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಪ್ರತಿ ಕಾರ್ನರಲ್ಲೂ ರಾಯಲ್ ಫೀಲ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರ ಆರ್ಕಿಟೆಕ್ಚರ್ ಮತ್ತು ಸಮುದ್ರದ ಗಾಳಿ ಹಾಗೆ ಮುಂಬೈನ ಎನರ್ಜಿ ಮಿಕ್ಸ್ ಆಗಿ ಇದೊಂದು ಅದ್ಭುತ ಥರ ಕಾಣ್ತಾ ಇದೆ. ಒಂದು ತಾಜ್ ಮಹಲ್ ಪ್ಯಾಲೇಸ್, ಇದು ರಿಚ್ ಆ್ಯಂಡ್ ರಾಯಲ್ ಆಗಿ ಕಾಣುತ್ತೆ. ಇದು 1903ರಲ್ಲಿ ಕಟ್ಟಿಸಿರೋದು. ಇನ್ನೊಂದು ಪಕ್ಕದಲ್ಲೇ ಟವರ್ ಕಾಣ್ತಾ ಇದೆ, ಅದು ತಾಜ್ ಮಹಲ್ ಟವರ್ ಅಂತ ಹೇಳಿ. ಇದು ತುಂಬಾ ಲಕ್ಸುರಿ ಆಗಿ ಮಾಡ್ರನ್ ಒಳಗೊಂಡಿರೋಂಥ ಹೋಟೆಲ್. ಇವೆರಡು ನೋಡೋಕ್ಕೆ ತುಂಬಾ ರಾಯಲ್ ಆ್ಯಂಡ್ ಲಕ್ಸುರಿ ಆಗಿ ಕಾಣುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಗೇಟ್‌ವೇ ಆಫ್ ಇಂಡಿಯಾ ಬ್ರಿಟಿಷರ ಕಾಲದಲ್ಲಿ ಕಟ್ಟಿಸಿರೋ ಅಂಥದ್ದು. ಈಗ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಷನ್ ಮುಂಬೈ ಟಾಪ್ ಪ್ಲೇಸ್ನಲ್ಲಿದೆ. ಮುಂಬೈನ ಮೋಸ್ಟ್ ವಿಸಿಟೆಡ್ ಲ್ಯಾಂಡ್ಮಾರ್ಕ್ ಅಂದರೆ ಗೇಟ್‌ವೇ ಆಫ್ ಇಂಡಿಯಾ. ಸೊ ಇದು 1924ರಲ್ಲಿ ಕಟ್ಟಿರೋ ಅಂಥದ್ದು. ಕಿಂಗ್ ಜಾರ್ಜ್ ವಿ ಹಾಗೆ ಕ್ವೀನ್ ಮೇರಿನ ವೆಲ್ಕಮ್ ಮಾಡಲಿಕ್ಕೆ ಈ ಗೇಟ್‌ವೇ ಆಫ್ ಇಂಡಿಯಾನ ಕಟ್ಟಿಸ್ತಾರೆ. ಅರೇಬಿಯನ್ ಸೀ ಕಡೆ ಫೇಸ್ ಮಾಡಿರೋ ಅಂತಹ ಈ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇಂಡಿಯನ್, ವೆಸ್ಟರ್ನ್ ಹಾಗೆ ಯುರೋಪಿಯನ್ ಸ್ಟೈಲಲ್ಲಿ ಇದೆ. ನಾನು ಈಗ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಡೀಟೇಲಿಂಗ್ ಹಾಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ನೋಡಿ. ನಾವು ಹೋಗಿದ್ದು ಚರ್ಚ್ ಗೇಟ್ ಹತ್ರ. ಇಲ್ಲಿ ತುಂಬಾ ಹಳೆಯ ಚರ್ಚ್ ಇದೆ. ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನಾವು ಹೋಗಿದ್ದು ಮುಂಬೈನ ಶಾಪಿಂಗ್ ಸ್ಟ್ರೀಟ್ಗೆ. ಫುಲ್ ಶಾಪಿಂಗ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಡಿನ್ನರ್ಗೆ ನಾವು ಅಲ್ಲೇ ಇದ್ದ ಒಂದು ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ವಿ. ಫುಡ್ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಉಳ್ಕೊಂಡಿರೋಂತಹ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಇತ್ತು. ತುಂಬಾ ವೆರೈಟೀಸ್ ಇತ್ತು. ಪೋಹಾ, ಇಡ್ಲಿ, ವಡಾ, ಸಾಂಬಾರ್ ಮತ್ತು ಆಲೂ ಪರೋಟ, ಚಿಕನ್ ಸಾಸೇಜ್, ಫ್ರೂಟ್ಸ್,
ಮಿಲ್ಕ್ ಶೇಕ್ಸ್ ಎಲ್ಲವೂ ಇತ್ತು. ಟೇಸ್ಟ್ ತುಂಬಾ ಏನು ಚೆನ್ನಾಗಿರಲಿಲ್ಲ, ಓಕೆ ಓಕೆ ಆಗಿತ್ತು. ನಿನ್ನೆ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ವಿನಯ್ಗೆ ತಾಜ್ ಹೋಟೆಲಲ್ಲಿ ಸಕ್ಸಸ್ ಮೀಟ್ ಇತ್ತು, ಹಾಗಾಗಿ ಅವ್ರು ರೆಡಿ ಆಗ್ತಾಯಿದ್ರು. ಇನ್ನು ಸಂಜೆ ನಾವು ಈಗ ಗುಜರಾತಿಗೆ ಹೊರಟಿದ್ದೀವಿ ವಾಪಸ್ ನಮ್ಮ ಮನೆಗೆ. ಸೊ ಏರ್ಪೋರ್ಟಿಗೆ ಬಂದ್ವಿ. ಈಗ ಎಲ್ಲ ಸೆಕ್ಯೂರಿಟಿ ಚೆಕ್ನ ಮುಗಿಸ್ಕೊಂಡು ಫ್ಲೈಟ್ ಹತ್ತಬೇಕು. ಮುಂಬೈನ ಏರ್ಪೋರ್ಟ್ ತುಂಬಾ ಚೆನ್ನಾಗಿದೆ. ಸೊ ನಾವು ಇನ್ನೂ ಟೈಮ್ ಇರೋ ಕಾರಣ ಅಲ್ಲಿರೋವಂಥ ಲಾಂಜ್ಗೆ ಹೋಗಿ ಡಿನ್ನರ್ನ ಮುಗಿಸ್ಕೊಂಡ್ವಿ. ಎಸ್, ಮತ್ತು ಫ್ಲೈಟಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಸ್ನ್ಯಾಕ್ಸ್ ಮತ್ತು ಬೆವ್ರೇಜಸ್ ಇತ್ತು. ಹಾಗಾಗಿ ಕೆಲವೊಂದು ಚಾಕ್ಲೇಟ್ಸ್, ಮಿಲ್ಕ್ ಶೇಕ್ ಮತ್ತು ಕ್ಯಾಶ್ಯೂಸ್ ಎಲ್ಲ ಕೊಟ್ಟಿದ್ದರು. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ ಅರೌಂಡ್ 2 o'clock ಆಗಿತ್ತು. ನಾವು ಮನೇಲಿರಲಿಲ್ಲ ಅನ್ನೋ ಕಾರಣಕ್ಕೆ ಪ್ಯಾರಿಸ್ ನಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದಂತೆ ನಮ್ಮ ಅತ್ತೆ ಮಾವ ಹೇಳ್ತಾಯಿದ್ರು. ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಈಗ ಆ ಟಾಯ್ಸ್ನೆಲ್ಲ ನೋಡಿ ಅವನಂತೂ ಫುಲ್ ಖುಷಿ ಆಗ್ತಾಯಿದ್ದ. ಅದು ಹೇಗೆ ಹೋಗ್ತಾಯಿದೆ ಅಂತ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ನೋಡಿ. ಎಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.